ಅಮ್ಮ, ಈಗಿನ ಕಾಲದಲ್ಲಿ ಮಕ್ಕಳು ಬೇಡದೇ ಇರೋ ಆಹಾರನೆಲ್ಲ ತಿಂದು ತಮ್ಮ ಆರೋಗ್ಯನ ಕೆಡ್ಸ್ಕೊಳ್ತಾ ಇದ್ದಾರೆ. ಆದ್ರೆ ಈ ಹಳೆ ಕಾಲದ ತಿಂಡಿಗಳ ಬಗ್ಗೆ ಮಕ್ಕಳಿಗೇನು ಗೊತ್ತೇ ಇಲ್ಲ. ದೊಡ್ಡೋರು ಇದ್ರ ಬಗ್ಗೆ ಮಕ್ಕಳಿಗೇನು ಹೇಳ್ತಾನೂ ಇಲ್ಲ. ದೊಡ್ಡೋರ್ಗೆ ಇಂಥ ತಿಂಡಿಗಳನ್ನ ಮಕ್ಕಳಿಗೆ ಮನೇಲಿ ಮಾಡ್ಕೊಡೋದಕ್ಕೆ ಬರೋದೇ ಇಲ್ಲ. ಅದಕ್ಕೆ ನಮ್ ಕಂಪನಿಯಿಂದ ಆತರ ತಿಂಡಿಗಳನ್ನ ಮಾಡಿ ಮಾರಾಟ ಮಾಡೋಣ ಅಂತ ನಿರ್ಧಾರ ಮಾಡಿದೀವಿ. ನಿಮ್ಗೇನೇನ್ ತಿಂಡಿ ಮಾಡಕ್ ಬರುತ್ತೆ ಅಮ್ಮ? ಚಕ್ಲಿ, ಕೋಡ್ಬಳೆ, ಕಜ್ಜಾಯ, ನಿಪ್ಪಟ್ಟು, ಕಡಲೆಕಾಯಿ ಮಿಠಾಯಿ, ಪುರಿ ಉಂಡೆ, ಆಮೇಲೆ ಕಡಲೆಕಾಯ್ದು ಬರ್ಫಿ, ಎಳ್ಳಿನ ಬರ್ಫಿ, ಪುರಿ ಉಂಡೆ, ಜಾಂಗೀರು, ಜಿಲೇಬಿ ಎಲ್ಲ ಮಾಡ್ತೀನಿ. ಅಮ್ಮ, ಇಲ್ಲಿ ಮನೇಲಿ ಮಾಡ್ದಂಗೆ 4-5 ಜನಕ್ಕೆ ಮಾಡೋ ಥರ ಇರಲ್ಲ. ಒಂದು ಐಟಮ್ ತೊಗೊಂಡ್ರೆ 1000 ಗಟ್ಟಲೆ ಮಾಡಬೇಕಾಗತ್ತೆ. 4-5 ಜನಕ್ಕೆ ಮಾಡೋರಿಗೆ ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕಾಗಲ್ಲ. ಹಾಗೆ ಮಾಡಿದ್ರೆ ರುಚಿ ಬದಲಾಗತ್ತಲ್ವಮ್ಮ? ನಾನು ದೊಡ್ಡ ದೊಡ್ಡ ಮದುವೆಗಳಿಗೆ ಈ ತಿಂಡಿ ಮಾಡೋದು. ಒಂದೊಂದು ಮದುವೆಯಲ್ಲಿ 1000ದಿಂದ 2000 ಜನ ಬರ್ತಾ ಇದ್ರು. ಅಂಥ ಮದುವೆಗೆ ನಾನು ತಿಂಡಿ ಮಾಡ್ತೀನಿ. ನೋಡಿ, 4-5 ಜನಕ್ಕಾದರೂ ನಾನು ಮಾಡೋದಿಕ್ಕೆ ಸೈ. ಹಾಗೆ 1000-2000 ಜನಕ್ಕೆ ಈ ತಿಂಡಿ ಮಾಡೋದಕ್ಕೂ ನಾನು ಸೈ. ಸರಿ ಅಮ್ಮ, ಹಾಗಾದ್ರೆ ಈ ತಿಂಡಿಗಳನ್ನ ಮಾಡೋ ಪೂರ್ತಿ ಜವಾಬ್ದಾರಿನ ನಿಮ್ಗೆ ಕೊಡ್ತೀನಿ. ಅದ್ರ ಜೊತೆಗೆ ನಿಮ್ ಕೈ ಕೆಳಗಡೆ 50-60 ಜನ ಹೆಂಗಸರು ಕೆಲಸ ಮಾಡ್ತಾರೆ. ಅವ್ರಗಳಿಗೆ ನೀವು ಯಾವ್ಯಾವ ತಿಂಡಿಗೆ ಯಾವ್ಯಾವ ಸಾಮಗ್ರಿಗಳನ್ನ ಎಷ್ಟು ಹಾಕ್ಬೇಕು ಅಂತ ಏನು ಅನ್ನೋದೆಲ್ಲ ಹೇಳ್ಕೊಡ್ಬೇಕು. ಜೊತೆಗೆ ಇದ್ರ ರುಚಿ ಬದಲಾಗ್ದಿರೋ ಹಾಗೆ ನೀವ್ ನೋಡ್ಕೋಬೇಕು. ತಿಂಡಿಗಳನ್ನ ಮಾಡೋ ಎಲ್ಲ ಜವಾಬ್ದಾರಿನೂ ನಿಮ್ದೇ ಆಗಿರುತ್ತೆ. ತಿಂಗಳಿಗೆ ನಿಮ್ಗೆ 20-30 ಸಾವಿರ ಸಂಬಳ ಕೊಡ್ತೀವಿ. ಏನು, 30,000 ರೂಪಾಯಿ ಸಂಬಳನ ನನ್ಗೆ? ಏನಮ್ಮ, ಈ ವಯಸ್ಸಿನಲ್ಲಿ 30,000 ರೂಪಾಯಿ ಸಂಬಳ ಕೊಡ್ತಾ ಇದ್ದೀರಾ ನಂಗೆ? ನಿಜವಾಗ್ಲೂ ಕೊಡ್ತೀರಾ? ಹೌದು ಅಮ್ಮ, ಖಂಡಿತವಾಗ್ಲೂ ಕೊಡ್ತೀವಿ. ಇಷ್ಟು ವರ್ಷ ಈ ರೀತಿ ಹಳ್ಳಿ ತಿಂಡಿಗಳ ಬಗ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಈಗ ಅದನ್ನ ಜನಗಳಿಗೆ ತಲುಪಿಸೋ ಅಂತ ಪ್ರಯತ್ನನ ನಾವು ಮಾಡ್ತಾ ಇದೀವಿ. ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಮ್ಮ. ಆ ದೇವ್ರು ನಿಮ್ಮನ್ನ ತಂಪಾಗಿಟ್ಟಿರ್ಲಿ. ಇಲ್ಲಿ ನಮ್ದೇನು ಇಲ್ಲಮ್ಮ. ನಿಮ್ಮಂತೆ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇದ್ರ ಮಾಲೀಕರು ಬೇರೆಯವರೇ ಇದ್ದಾರೆ. ಏನೇ ಇದ್ರು ನನ್ನನ್ನು ಗುರ್ತಿಸಿ ಇಲ್ಲಿ ಕರ್ಸಿದಿರಲ್ಲ. ಅಶೋಕ್, ಅಮ್ಮನ್ನ ಇಟ್ಕೊಂಡು ಒಂದ್ ಆಡ್ ಶೂಟ್ ಮಾಡೋಣ. ಇವರೇ ತಿಂಡಿ ಮಾಡೋದು, ಹಾಗಾಗಿ ಇವರೇ ಆ ತಿಂಡಿ ಬಗ್ಗೆ ಜನ ಕೇಳಿದ್ರೆ ಜನಕ್ಕಿನ್ನೂ ಈಸಿಯಾಗಿ ರೀಚ್ ಆಗುತ್ತೆ, ನಂಬಿಕೆ ಬರುತ್ತೆ. ಹಳ್ಳಿ ತಿಂಡಿಗಳು ನಮ್ ದೇಹಕ್ಕೆ ಒಗ್ಗುತ್ತೆ, ಸೈಡ್ ಎಫೆಕ್ಟ್ಗಳೇನೂ ಇರಲ್ಲ. ಹಾಗೆ ಒಳ್ಳೇದೇನು ಅನ್ನೋ ಪಾಯಿಂಟ್ಗಳನ್ನ ಮಾರ್ಕೆಟ್ಗೆ ಇವ್ರು ಹೇಳ್ಬೇಕು. ಹಾಗೆ ಮಾಡೋಣ ಶಿವಗಾಮಿ. ಅಮ್ಮ, ನಾನು ನಿಮಗೆ ಮತ್ತೆ ಕರಿತೀನಿ, ಅವಾಗ ಬನ್ನಿ ಶುರು ಮಾಡೋಣ. ಆಯ್ತು, ಬರ್ತೀನಪ್ಪ. ಆಯ್ತು, ಹೋಗ್ ಬನ್ನಿ ಅಮ್ಮ. ಶಾರದಮ್ಮ, ಆ ಲೆಡ್ಜರ್ ಬುಕ್ ತಗೊಂಡ್ ಬನ್ನಿ. ಶಿವಗಾಮಿ, ಈ ಆಫೀಸಲ್ಲಿ ವಿಚಿತ್ರ ಜನಗಳಿದಾರಲ್ವಾ? ಇಲ್ಲಪ್ಪ, ಮೊದಲು ಒಂದಷ್ಟು ಜನನ ಚೇಂಜ್ ಮಾಡಿಸ್ಬೇಕು. ಇಲ್ಲಾಂದ್ರೆ ಈ ಆಫೀಸ್ ಅಂತೂ ಉದ್ಧಾರ ಆಗಲ್ಲ. ಅಶೋಕ್, ಹುಷಾರು, ಸಾಸಿವೆ ಸಿಡಿಯುತ್ತೆ. ನಿಂತರನೇ ಸಿಡಿಯತ್ತೆ. ಅಮ್ಮ,
ನಂಗೆ ಹೊಟ್ಟೆ ಹಶ್ವಾಗ್ತಾ ಇದೆ. ಅಪ್ಪ ಅಡ್ಗೆ ಮಾಡ್ತಿದ್ದಾರೆ ಪುಟ್ಟ, ಇನ್ನೊಂದು 10 ಮಿನಿಟ್ಸು ರೆಡಿ ಆಗತ್ತೆ, ಹಾಕೊಡ್ತೀನಿ. ಸರಿ. ಪುಟ್ಟೆ ಇದು ತಿಂತಾರಮ್ಮ. ಹಾಂ ಥ್ಯಾಂಕ್ಸ್. ನಾನು ನಿಂತರ ಕಟ್ ಮಾಡ್ಲಾ? ಬೇಡ ಪುಟ್ಟ, ಕೈ ಕಟ್ಟಾಗ್ಬಿಟ್ರೆ ಕಷ್ಟ, ಬೇಡ. ಹೋಗ್ಲಿ, ಈರುಳ್ಳಿ ಸಿಪ್ಪೆ ಬಿಡಿಸ್ಲಾ? ಬೇಡ ಪುಟ್ಟ, ಅದ್ರಲ್ಲಿ ಖಾರ ಆಗುತ್ತೆ, ಕಣ್ಣಲ್ಲಿ ನೀರ್ ಬರುತ್ತೆ. ಹೌದು, ಅಡ್ಗೆ ಮಾಡಕ್ ಯಾಕೆ ಇವತ್ತು ಇಷ್ಟು ಲೇಟ್ ಆಯ್ತು? ಅಪ್ಪ ಅಮ್ಮ ಇಬ್ಬರಿಗೂ ಆಫೀಸಲ್ಲಿ ಮೀಟಿಂಗ್ ಇತ್ತು ಪುಟ್ಟ, ಮನೆಗ್ ಬರೋದೇ ಲೇಟ್ ಆಗೋಯ್ತು, ಅದಕ್ಕೆ. ಇವತ್ತು ಒಂದ್ ದಿವಸ ಅಡ್ಜಸ್ಟ್ ಮಾಡ್ಕೋ, ನಾಳೆಯಿಂದ ಬೇಗ ಬಂದು ಮಾಡ್ಕೊಡ್ತೀವಿ. ಬೈ ಚಾನ್ಸ್ ಅಪ್ಪ ಲೇಟಾಗಿ ಬಂದ್ರು ನಾನ್ ಬೇಗ ಬರ್ತೀನಿ, ನಿನಗೆ ಕರೆಕ್ಟ್ ಟೈಮ್ಗೆ ಊಟ ಮಾಡ್ಕೊಡ್ತೀನಿ. ಓಕೆ ಓಕೆ. ಶಿವಗಾಮಿ, ಇನ್ ಸ್ವಲ್ಪ ದಿನ ಹೋದ್ರೆ ನಮ್ಮ ಕಂಪ್ನಿಲಿ ಮಾಡೋ ರೆಡಿ ಟು ಕುಕ್ ರೆಡಿ ಟು ಈಟ್ ಪ್ರಾಡಕ್ಟ್ ಮನೆಗೆ ತಂದು ಪಟ ಪಟ ಅಂತ ಅಡುಗೆ ಮಾಡೋಣ. ಹೌದು ಅಶೋಕ್, ಅದನ್ನೆಲ್ಲ ವಿಡಿಯೋ ಮಾಡಿ ಹಾಕಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ಬೇಕು. ಓನರ್ ಹತ್ರ ಮಾತಾಡಿ ಒಂದೊಳ್ಳೆ ಬಜೆಟ್ ರೆಡಿ ಮಾಡಿ ಕೊಡೋಣ. ಮೂವಿ ಹೀರೋಯಿನ್ಸ್ನ ಅಥವಾ ಈ ಸೀರಿಯಲ್ ಹೀರೋಯಿನ್ಸ್ನೆಲ್ಲ ಅಪ್ರೋಚ್ ಮಾಡಿ ಅವ್ರ ಮನೆಯಲ್ಲಿ ಅವರು ನಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಂಡು ಅಡ್ಗೆ ಮಾಡ್ತಾ ಇರೋ ತರ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರೆ ಜನಕ್ಕೂ ಇಷ್ಟ ಆಗುತ್ತೆ, ಎಲ್ರಿಗೂ ನಂಬಿಕೆನೂ ಬರುತ್ತೆ. ಹಲೋ, ಸ್ವಲ್ಪ ವೇಟ್ ಮಾಡಿ. ನಾನ್ ಹೀರೋಯಿನ್ ಆದ್ಮೇಲೆ ನಾನೇ ನಿಮ್ಗೆ ಕಾಲ್ ಶೀಟ್ ಕೊಡ್ತೀನಿ, ನನ್ನನ್ನೇ ಹಾಕೊಂಡು ಆಡ್ ಶೂಟ್ ಮಾಡಿ. ಸರಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ ಕಾಲ್ ಶೀಟ್ ನ ಈಗ್ಲೇ ನಮಗ್ ಕೊಟ್ಟಿದ್ದಕ್ಕೆ. ಪೇಮೆಂಟ್ ಈಗ್ಲೇ ಮಾತಾಡ್ಕೊಂಡ್ಬಿಟ್ರೆ ಒಳ್ಳೇದು ಅಲ್ವಾ? ಎಷ್ಟ್ ಚಾರ್ಜ್ ಮಾಡ್ತೀರಾ ನೀವು? ಯಾರು ಮಾತಾಡ್ತಾರೆ ಇದ್ರ ಬಗ್ಗೆ? ನಮ್ಮಪ್ಪ ಮಾತಾಡ್ತಾರೆ. ಅಪ್ಪ ಮಾತ್ರ ಮಾತಾಡ್ಬೇಕಾ? ಅಮ್ಮ ಮಾತಾಡ್ಬಾರ್ದಾ? ಅಮ್ಮ ಮಾತಾಡಿದ್ರೆ ಪೇಮೆಂಟ್ ಎಲ್ಲ ಅವರೇ ಇಟ್ಕೊಂಡು ಖರ್ಚಿಗೆ 100 ರೂಪಾಯಿ ಕೊಡ್ತಾರೆ ಅಷ್ಟೇ. ಎಂತ ತರ್ಲೆ ನೋಡು ನೀನು. ಶುರು ಮಾಡೋಣ. ಅಮ್ಮ, ನಾನು ನಿಮಗೆ ಹೇಗೆ ಹೇಳ್ಕೊಡ್ತೀನೋ ಹಾಗೆ ಹೇಳ್ಬೇಕು. ಆಯ್ತು ಮಗ, ಹಾಗೆ ಹೇಳ್ತೀನಿ. ಇದು ಪುರಿ ಉಂಡೆ. ಹಾಗೆ ಹೇಳ್ತೀನಿ. ಹೇಳ್ತೀರಮ್ಮ? ರೆಡಿನಾ? ಓಕೆ. ಕ್ಯಾಮರಾಮನ್ ಸರ್ ರೆಡಿನಾ? ರೆಡಿ ಸರ್. ಓಕೆ. ರೆಡಿ ಕ್ಯಾಮ್ರಾ ರೋಲ್ ರೋಲಿಂಗ್ ಆಕ್ಷನ್. ಇದು ಪುರಿ ಉಂಡೆ, ನಾನೇ ನನ್ನ ಕೈಯಾರ ಮಾಡಿದ್ದು. ಮನೇಲಿ ನನ್ನ ಮಕ್ಕಳಿಗೆ ಹೇಗೆ ಮಾಡ್ಕೊಡ್ತೀನೋ ಹಾಗೆ ಮಾಡಿರೋದು. ಇದರಲ್ಲಿ ರುಚಿನೂ ಹೆಚ್ಚಾಗಿರುತ್ತೆ. ಅಜ್ಜಿ ಅಜ್ಜಿ ಪ್ರೀತಿನೂ ಇರುತ್ತೆ. ಕಟ್ ಪ್ಲೀಸ್. ಅಮ್ಮ, ಗಾಬರಿ ಆಗ್ಬೇಡಿ, ಆರಾಮಾಗಿ ಹೇಳಿ. ರೆಡಿ? ರೆಡಿ ಸರ್. ರೋಲ್ ರೋಲಿಂಗ್ ಆಕ್ಷನ್. ಇದು ಪುರಿ ಉಂಡೆ, ನಾನೇ ನನ್ನ ಕೈಯಾರ ಮಾಡಿದ್ದು. ಮನೇಲಿ ನನ್ನ ಮಕ್ಕಳಿಗೆ ಹೇಗೆ ಮಾಡ್ಕೊಡ್ತಿದ್ನೋ ಹಾಗೆ ಮಾಡಿರೋದು. ಇದರಲ್ಲಿ ರುಚಿನೂ ಹೆಚ್ಚಾಗಿರುತ್ತೆ, ಜೊತೆಗೆ ಅಜ್ಜಿ ಪ್ರೀತಿನೂ ಇರುತ್ತೆ. ಎಷ್ಟೇ ತಿಂದ್ರೂ ಆರೋಗ್ಯ ಸಮಸ್ಯೆ ಬರೋದಿಲ್ಲ. ಕಟ್ ಇಟ್. ಹಾ ಅಮ್ಮ, ಇವಾಗ ನಿಪ್ಪಟ್ಟು. ರೆಡಿನಮ್ಮ? ಹೇಳ್ತೀರಾ? ಇನ್ನೊಂದ್ಸಲ. ಹಾ, ಹೇಳ್ತೀನಮ್ಮ.
ಓಕೆನಮ್ಮ ರೆಡಿನಾ ಓಕೆ ಕ್ಯಾಮ್ರಾಮನ್ ಸರ್ ರೆಡಿ ಸರ್. ರೋಲ್ ರೋಲಿಂಗ್. ಆಕ್ಷನ್. ಇದು ನಿಪ್ಪಟ್ಟು. ಈಗ ನೀವು ತಿಂತಿರೋ ತಿಂಡಿಗಿಂತ 10 ಪಟ್ಟು ರುಚಿಯಾಗಿರುತ್ತೆ. ಒಂದ್ ತಿಂದ್ರೆ ಸುಮ್ಮನೆ ಇರೋಕ್ಕಾಗಲ್ಲ, ಪದೇ ಪದೇ ತಿನ್ಬೇಕು ಅನ್ಸುತ್ತೆ. ನೀವು ತಿನ್ನೋದಲ್ದೆ ನಿಮ್ ಮನೆಯವ್ರಿಗೂ ಕೊಡಿಸ್ತೀರಾ. ಕಟ್ ಪ್ಲೇಸ್. ಸೂಪರ್ ಅಮ್ಮ.